ರಾಜ್ಯಕ್ಕೆ ಮುಂಗಾರು ಪ್ರವೇಶವಾಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಭಾರೀ ಅವಾಂತರಗಳಾಗ್ಬಿಟ್ಟಿದೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಮನೆಯೊಂದರ ಮೇಲೆ ಮರ ಬಿದ್ದಿದೆ. ತಡರಾತ್ರಿಯ ಮಳೆಗೆ ಬೆಂಗಳೂರಿನ ಹಲವೆಡೆ ಸಮಸ್ಯೆ ಆಗಿದೆ. ಬಸವೇಶ್ವರ ನಗರದ ಶಾರದಾ ಕಾಲೋನಿಯಲ್ಲಿ ಮನೆಯೊಂದರ ಮೇಲೆ ಮರ ಬಿದ್ದಿದೆ. ಇದರಿಂದಾಗಿ ಕಾರ್ ಜಖಂ ಆಗಿದೆ. ಮನೆ ಸೆಕೆಂಡ್ ಫ್ಲೋರ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಮತ್ತೆ ಮನೆಯಿಂದ ಹೊರಬರಲಾಗದೆ ಜನ ಒದ್ದಾಡ್ತಾ ಇದ್ದಾರೆ. ಮರ ಆ ಪರಿ ಬಿದ್ದುಬಿಟ್ಟಿದೆ. ಡೋರ್ ಮುಂಭಾಗದಲ್ಲೇ ಇದೆ. ಡೋರ್ ತೆಕ್ಕೊಂಡು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಆಮೇಲೆ BBMP ಅವರು ಕೂಡ ಮರವನ್ನು ತೆರವು ಮಾಡಿಲ್ಲ. ಬೆಂಗಳೂರಲ್ಲಿ ನಿನ್ನೆ ಆದಂತಹ ಮಳೆಗೆ ಬೆಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ. ಯಾಕೆ ಅಂತ ನಿಮಗೆ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬೆಂಗಳೂರಲ್ಲಿ ನಿನ್ನೆ ಆದಂಥ ಮಳೆಗೆ ಮೊದಲ ಮಳೆಗೇನೆ ಸಾಕಷ್ಟು ಭಾಗಗಳಲ್ಲಿ ಮರಗಳು ಧರೆಗುಳಿದಿದೆ. 200ಕ್ಕೂ ಹೆಚ್ಚು ಮರದ ಕೊಂಬೆಗಳು ಮರಗಳು ಧರೆಗುಳಿದಿರೋ ಬಗ್ಗೆ BBMPಗೆ ದೂರು ಬಂದಿದೆ. ನಾನೀಗ ಬಸವೇಶ್ವರ ನಗರದ LIC ಕಾಲೋನಿಯಲ್ಲಿದ್ದೀನಿ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಎಷ್ಟು ಬೃಹದಾಕಾರವಾಗಿ ಬೆಳೆದಿರುವಂಥ ಮರ ಇದು. ಸಾಕಷ್ಟು ಹಳೆಯ ಮರದ ಕೊಂಬೆಗಳೆಲ್ಲ ನಾನಾ ಭಾಗಗಳ ದಿಕ್ಕರೆ ಅಷ್ಟರ ಮಟ್ಟಿಗೆ ನಿನ್ನೆ ಬಿರುಗಾಳಿ ಸಹಿತ ಮಳೆ ಆಗಿದೆ. ಮತ್ತು ಮರ ಅಷ್ಟು ಒಣಗಿದೆ ಮತ್ತು ಟೊಳ್ಳಾಗಿರುವಂಥದ್ದು. ನಿಮ್ಗೆ ಹತ್ರ ಹೋಗಿ ಅದರ ದೃಶ್ಯಗಳ ಸಮೇತ ವಿವರಣೆ ಮಾಡುವಂಥ ಕೆಲಸನ ನಾವು ಮಾಡ್ತಿರುವಂಥದ್ದು. ನೀವು ಇದು ಪಬ್ಲಿಕ್ ಟಿವಿಯಲ್ಲಿ ನೋಡ್ತಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ನಿನ್ನೆ ಆದಂಥ ಮಳೆಗೆ ಈ ಭಾಗದಲ್ಲಿ ಮರ ಬಿದ್ದಿರುವಂಥದ್ದು. ಸರಿಸುಮಾರು 8:30 ಸಂದರ್ಭದಲ್ಲಿ ನೀವು ನೋಡ್ಬೋದು ಅಲ್ಲೊಂದು ದ್ವಿಚಕ್ರ ವಾಹನ ಕೂಡ ಸಿಲುಕಿಕೊಂಡಿರುವಂಥದ್ದು. ಅದೃಷ್ಟವಶಾತ್ ಮರ ಬಿದ್ದ ಸಂದರ್ಭದಲ್ಲಿ ಯಾರೂ ರಸ್ತೆಯಲ್ಲಿ, ಯಾಕಂದರೆ ಮಳೆ ಜೋರಾಗಿ ಬರ್ತಿದ್ದಂಥ ಕಾರಣಕ್ಕೆ ರಸ್ತೆಯಲ್ಲಿ ಯಾರೂ ಓಡಾಡ್ತಿರ್ಲಿಲ್ಲ. ಒಂದು ವೇಳೆ ರಸ್ತೆಯಲ್ಲಿ ಯಾರು ಓಡಾಡ್ತಿದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ಬೋದು. ನೋಡ್ಬೋದು ಈಗ ದ್ವಿಚಕ್ರ ವಾಹನ ಯಾವ ರೀತಿ ಈ ಬಿದ್ದಿರುವ ಮರದ ಕೆಳಗಡೆ ಸಿಲುಕಿಕೊಂಡಿದೆ ಅಂತ. ಯಾರೂ ಓಡಾಡದೇ ಇರೋದಕ್ಕೆ ಅದು ಪ್ರಾಣಹಾನಿಯಾಗಿಲ್ಲ. ಆದರೆ ಈ ರೀತಿ ಸಾಕಷ್ಟು ವಾಹನಗಳು ಈಗ ಜಖಮ್ ಆಗಿರುವಂಥದ್ದು ಮರ ಬಿದ್ದ ಕಾರಣಕ್ಕೆ. ಯಾರೂ ಇಲ್ಲದಲೇ ಇರೋ ಸಂದರ್ಭದಲ್ಲಿ, ಯಾರೂ ಸಂಚಾರ ಮಾಡದೇ ಇರೋ ಸಂದರ್ಭದಲ್ಲಿ ಆಗಿರೋದ್ರಿಂದ ದೊಡ್ಡ ಅನಾಹುತ ಆಗಿಲ್ಲ. ಆದರೆ ಮರ ಈ ರೀತಿ ಬೀಳೋದು ಕಾರಣ ಆಗಿರೋದು ಒಂದು ಅತಿ ಹೆಚ್ಚು ಮಳೆ ಮತ್ತು ಬಿರುಗಾಳಿಯಿಂದ ಆಗಿರೋದು, ಮತ್ತು ಮತ್ತೊಂದು BBMPಯ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ಮರಗಳು ಟೊಳ್ಳಾಗಿದ್ದು ಅದನ್ನು ತೆರವು ಮಾಡುವಂಥ ಕೆಲಸನ BBMP ಇನ್ನೂ ಮಾಡದೇ ಇರೋವಂಥ ಕಾರಣಕ್ಕೆ ಈ ರೀತಿ ಬೃಹತ್ ಆಕಾರದ ಮರಗಳು ಬೆಂಗಳೂರಲ್ಲಿ ಧರೆಗುರುಳುತ್ತಿದೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸುವಂಥ ಕೆಲಸ ನಾವು ಮಾಡ್ತೀವಿ. ನೋಡ್ಬೋದು ಮರದ ಕೊಂಬೆಗಳನ್ನು ನಿಮಗೆ ತೋರಿಸುವಂಥದ್ದು ಮಾಡ್ತೀವಿ. ಎಲ್ಲಿ ಬಿದ್ದಿರುವಂಥದ್ದು ಒಂದು ಭಾಗದಲ್ಲಿ ಒಂದೇ ಮರದಲ್ಲಿ 3-4 ಕೊಂಬೆಗಳು ಸಹ ಬಿದ್ದಿರುವಂಥದ್ದು. ಮತ್ತೊಂದು ಬಲಭಾಗದಲ್ಲಿ ನೋಡ್ಬೋದು. ಇನ್ನು ಮುಂದೆ ಹೋಗಿ ಅದರ ವಿವರಣೆಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಬರೀ ಒಂದು ಬೈಕ್ ಮಾತ್ರ ಈಗ ತೋರಿಸಿದ್ದು. ಇನ್ನೊಂದು ಇಲ್ಲಿ ಕಾರ್ ಕೂಡ ಸಿಲುಕಿಕೊಂಡಿದೆ. ಕಾರು ಸಹ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅಲ್ಲಿ ಹೋಗೋಕ್ಕೆ ಆಗದಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಕಾರ್ ನಿಂತಿದೆ. ಈ ಮರ ಯಾವಾಗ ತೆರವು ಮಾಡ್ತಾರೆ ಅನ್ನೋ ದೂರು ಕೊಟ್ಟಿದ್ರು, ಯಾರೂ ಬಂದಿಲ್ಲ. ನೋಡ್ತಿದ್ದೀರಾ ಕಾರ್ ಯಾವ ರೀತಿ ಈ ಮರದ ಕೊಂಬೆಗಳ ನಡುವೆ ಸಿಲುಕಿಕೊಂಡಿರುವುದು ಅಂತ. ಒಂದು ಮರ ಬಿದ್ದ ಪರಿಣಾಮ ಮುಂದೆ ಇದ್ದಂತಹ ಮತ್ತೊಂದು ಮರಕ್ಕೂ ಡ್ಯಾಮೇಜ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಮುಂಭಾಗದಲ್ಲಿ ಒಂದು ಟ್ರಾನ್ಸ್ಫಾರಮ್ ಕೂಡ ಇದೆ. ಟ್ರಾನ್ಸ್ಫಾರಮ್ಗೂ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಹೀಗಾಗಿ ಸುತ್ತಮುತ್ತ ಏರಿಯಾದಲ್ಲಿ ಕರೆಂಟ್ ಕೂಡ ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ಬೆಸ್ಕಾಂ ಅವ್ರಿಗೂ ಹೆವಿ ವರ್ಕ್ ಶುರು ಆಗುತ್ತೆ. ಈ ಮರನ ತೆರವು ಮಾಡಬೇಕು. ನೋಡಿ ಎಷ್ಟರ ಮಟ್ಟಿಗೆ ಮರದ ಕೊಂಬೆ ಎಷ್ಟು ದಪ್ಪ ಇದೆ ಅಂತ, ಎಷ್ಟು ದೊಡ್ಡ ಗಾತ್ರದ ಮರದ ಕೊಂಬೆ ಬಿದ್ದಿರುವಂಥದ್ದು. ಆಲ್ಮೋಸ್ಟ್ ಒಂದು 40-50 ಅಡಿ. ಇದು ಕೇವಲ ಒಂದು ಕಡೆ ಆಗಿದೆ ಅಂತ ಅಲ್ಲ, ಬೆಂಗಳೂರಿನ ಹಲವಾರು ಬಡಾವಣೆಗಳಲ್ಲಿ ಈ ರೀತಿ ಮರ ಕುಸಿದು ಬಿದ್ದಿದೆ. ಮರ ಬಿದ್ದಿರೋದ್ರಿಂದ ತುಂಬ ಸಮಸ್ಯೆಗಳಾಗಿದೆ. ಕಾರ್ ಮೇಲೆ ಬಿದ್ದಿದೆ, ಆಟೋ ಮೇಲೆ ಬಿದ್ದಿದೆ. ಆಟೋ ಡ್ರೈವರ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಅದಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆನೂ ಕೂಡ ಈ ಥರ ಸಮಸ್ಯೆಗಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಗಡಿ ಜಿಲ್ಲೆ ಬೀದರ್ನಲ್ಲಾಗಿರ್ಬೋದು, ದಾವಣಗೆರೆ ಆಗಿರ್ಬೋದು. ದಾವಣಗೆರೆನಲ್ಲಿ ನೀವು ನೋಡ್ತಾ ಇರೋದು ಒಂದು ಬ್ರಿಡ್ಜ್ ಕುಸಿದು ಹೋಗಿದೆ. ಬಳ್ಳಾರಿನಲ್ಲಿ ವಿಪರೀತವಾದಂತಹ ಮಳೆ ಆಗಿದೆ. ಅಲ್ಲಿಗೆ ಹೆಚ್ಚು ಕಡಿಮೆ ಕರ್ನಾಟಕದಾದ್ಯಂತ ಮುಂಗಾರು ಆವರಿಸ್ಕೊಂಡಿದೆ. ಎಲ್ಲ ಕಡೆಯಲ್ಲೂ ಕೂಡ ಆರಂಭಿಕ ಒಳ್ಳೆ ಮುನ್ಸೂಚನೆ ಸಿಗ್ತಾ ಇದೆ. ಈ ಸರ್ತಿ ತುಂಬ ಚೆನ್ನಾಗಿ ಮುಂಗಾರು ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದು ಬೀದರ್. ಪಾಪ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಶಾಲಾ ಆವರಣದಲ್ಲಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಬೀದರ್ ಸರ್ಕಾರಿ ಶಾಲೆಯೊಂದರ ಮುಂಭಾಗದಲ್ಲಿ ನೀರು ಯಾವ ರೀತಿ ಹರಿತಾ ಇದೆ ಅಂತ. ಕೆಲವು ಕಡೆ ರಸ್ತೆಗಳು ಕೊಚ್ಕೊಂಡು ಹೋಗಿದೆ, ಕೆಲವು ಕಡೆ ಬ್ರಿಡ್ಜ್ ಕೊಚ್ಕೊಂಡು ಹೋಗಿದೆ, ಸೇತುವೆಗಳು. ಕೆಲವು ತಗ್ಗು ಪ್ರದೇಶದಲ್ಲಿ ಮನೆಗಳಿಗೆಲ್ಲ ವಿಪರೀತವಾದ ನೀರು ನುಗ್ಗಿದೆ. ಹೀಗೆ ಹಲವು ಸಮಸ್ಯೆಗಳು ಮಳೆಯಿಂದಾಗಿ. ಬಟ್ ಇದಿನ್ನೂ ಕೂಡ ಆರಂಭ. ಇನ್ನೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಳೆ ಆಗಲಿಕ್ಕಿದೆ. ಹವಾಮಾನ ಇಲಾಖೆ ಕೂಡ ಒಳ್ಳೆ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ ರಾಜ್ಯದ ಜನ.